ಎಲ್ಲರಿಗೂ ತಿಳಿದಿರುವಂತೆ ಮೊದಲ ಹಂತದ ಲೋಕಸಭಾ ಚುನಾವಣೆ ಕರ್ನಾಟಕದಲ್ಲಿ ಹೆಚ್ಚು ಕಡಿಮೆ ಒಂದು ರೀತಿ ಒಕ್ಕಲಿಗರೇ ಪ್ರಾಬಲ್ಯವಿರುವ ಹಲವಾರು ಕ್ಷೇತ್ರಗಳಲ್ಲಿ ನಡೆಯುತ್ತೆ. ಸಹಜವಾಗಿ ಎಲ್ಲರ ಗಮನ ಆ ಮತಗಳನ್ನು ಹೇಗೆ ಕ್ರೋಢೀಕರಿಸುವುದು ಮತ್ತು ತಮ್ಮ ಕಡೆಗೆ ವಾಲುವಂತೆ ಮಾಡುವುದು. ಇದರ ಮುಂದುವರಿದ ಭಾಗವಾಗಿ ರಾಜಕಾರಣವೂ ನಡೆದಂತೆ ಇದೆ. ಎಲ್ಲರೂ ಒಂದೇ ಸಮನೆ ತಮಗೆ ತೋಚಿದ ರೀತಿಯಲ್ಲೆಲ್ಲ ಮಾಡುತ್ತಿದ್ದಾರೆ. ಯಾವ ಪಕ್ಷದವರು ಇದರಿಂದ ಹೊರತಾಗಿ ಏನಿಲ್ಲ. ಒಕ್ಕಲಿಗರ ಪ್ರಾತಿನಿಧಿಕ ಸಂಸ್ಥೆಯಾಗಿ ಧಾರ್ಮಿಕ ದೃಷ್ಟಿಯಲ್ಲಿರುವಂತಹ ಆದಿಚುಂಚನಗಿರಿ ಮಠಕ್ಕೆ ಎಲ್ಲರೂ ಸಾಲುಗಟ್ಟಿ ಹೋಗುತ್ತಿದ್ದಾರೆ. ಇವತ್ತು ಆ ಸರತಿಯನ್ನು ಅಥವಾ ಆ ಕಾಯಕವನ್ನು ದೋಸ್ತಿ ಲೀಡರ್ಗಳು ಕೈಗೆತ್ತಿಕೊಂಡರು. ಕುಮಾರಸ್ವಾಮಿ, ಡಾಕ್ಟರ್ ಮಂಜುನಾಥ್, ಶೋಭಾ ಕರಂದ್ಲಾಜೆ, ಯದುವೀರ್, ಸೋಮಣ್ಣ, ಅಶೋಕು ಡ್ಯಾಶ್ ಡ್ಯಾಶ್ ತುಂಬ ಜನ ಎಲ್ಲರೂ ಒಟ್ಟಾಗಿ ಏಕಕಾಲಕ್ಕೆ ಹೋಗಿ ಅವರಿಗೆ ಸ್ವಾಮೀಜಿಯನ್ನು ಭೇಟಿ ಮಾಡಿ ಆಶೀರ್ವಾದ ಅಥವಾ ಇದನ್ನು ಕೋರಿದ್ರು. ಇದೇ ಹೊತ್ತಲ್ಲಿ ಪ್ಯಾರಲಲ್ಲಿ ಸಮಾನಾಂತರವಾಗಿ ಡಿ ಕೆ ಶಿವಕುಮಾರ್ ಮಾಧ್ಯಮಗಳಿಗೆ ಮಾತಾಡಿದಾಗ ಅವರು ಮಾಡಿದ ಒಂದೆರಡು ಸೆಂಟೆನ್ಸ್ಗಳು, ವಾಕ್ಯಗಳು ಪರ್ಟಿಕ್ಯುಲರ್ಲಿ ಇನ್ ರಿಲೇಷನ್ ಟು ಆದಿಚುಂಚನಗಿರಿ ಮಠ ಹೀಗಿತ್ತು. ಯಾರೇನೇ ಮಾಡಿದರೂ ಒಕ್ಕಲಿಗರು ದಡ್ಡರಲ್ಲ. ನಮಗೂ ಗೊತ್ತಿದೆ ಅಲ್ಲ ಅಂತ. ದಡ್ಡರಾಗಿದ್ದರೆ ಡಿ ಕೆ ಶಿವಕುಮಾರ್ DCM ಆಗ್ತಿರ್ಲಿಲ್ಲ ಅಲ್ವಾ? ಡಿ ಕೆ ಇಸ್ ಕನ್ಸಿಡರ್ಡ್ ಟು ಬಿ ವೆರಿ ಇಂಟೆಲಿಜೆಂಟ್ ಮ್ಯಾನ್, ಅದಕ್ಕೆ DCM. ಹಾಗಾಗಿ ದಡ್ಡರಲ್ಲ. ಕರೆಕ್ಟ್, ಸರಿ ಇದೆ. ಒಕ್ಕಲಿಗ ಸ್ವಾಮಿಗಳೂ ದಡ್ಡರಲ್ಲ, ಖಂಡಿತವಾಗಿಯೂ ಅಲ್ಲ. ಸ್ವಾಮೀಜಿ ದಡ್ಡರಲ್ಲ ಅಂತ ನಮಗೂ ಗೊತ್ತಿರುತ್ತೆ. ಎರಡನೇದು, ಶೈಕ್ಷಣಿಕ ಅರ್ಹತೆಯಲ್ಲೂ ಈ ಸ್ವಾಮೀಜಿ ನಮ್ಮೆಲ್ಲರಿಗಿಂತಲೂ ಚೆನ್ನಾಗಿ ಜಾಸ್ತಿ ಓದ್ಬಿಟ್ಟಿದ್ದಾರೆ. ಹೀ ಈಸ್ IIT ಮಡ್ರಾಸ್. ಇವತ್ತು IITಗೆ ಹೋಗೋಕ್ಕೆ ಲಕ್ಷಾಂತರ ಜನ ಲಾಭ 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 ಅಂತ ಬುಡಕಂಡು ಬೆಳಗ್ಗೆಯಿಂದ ರಾತ್ರಿವರೆಗೂ ಒದ್ದಾಡ್ತಾರೆ ಪುಸ್ತಕ ತಿರುಗಿಸಿ. ಇವರೊಂದು ಸಣ್ಣ ಊರಿನಲ್ಲಿ ಕೂತ್ಕೊಂಡಿದ್ರು ಪರವಾಗಿಲ್ಲ, ಚೆನ್ನಾಗೇ ಓದು IIT ಮಡ್ರಾಸ್ ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ಅವ್ರು ನಮಗಿಂತ ಬುದ್ಧಿವಂತರು. ಶೈಕ್ಷಣಿಕವಾಗಿ ಅಂತೂ ಖಂಡಿತ ಅನುಮಾನ ಇಲ್ಲ. ಅವರು ನಮ್ಮ ಪರವೂ ಮಾಡೋದಿಲ್ಲ, ಅವರ ಪರವೂ ಇಲ್ಲ, ನನಗೆ ಗೊತ್ತಿದೆ ಅಂದರು. ಅದು ಕರೆಕ್ಟು. ಪರವೂ ಇರಲ್ಲ, ಇರಬಾರ್ದು, ಇರೋಕ್ಕಾಗಲ್ಲ. ಕೆಲವು ಎಕ್ಸೆಪ್ಷನಲ್ ಸನ್ನಿವೇಶಗಳನ್ನು ಬಿಟ್ಟರೆ ಮುಂದೆ ಹೇಳಬಹುದು. ಆದರೆ ಸ್ವಾಮೀಜಿಗೆ ಒಂದೆರಡು ಪ್ರಶ್ನೆಯನ್ನು ಇಟ್ಟರು. ಅದು ಬಂದಿದ್ದ ಪ್ರಾಬ್ಲಮ್. ಏನದು? ಒಕ್ಕಲಿಗ ಮುಖ್ಯಮಂತ್ರಿಯನ್ನು ನೀವು ಇಳಿಸಿಬಿಟ್ರಲ್ಲ ಅಂತ BJPಯವ್ರನ್ನ ಕೇಳಬೇಕಿತ್ತು. ಆದರೆ ಬಹುಶಃ ಅದನ್ನು ಕೇಳುವ ಶಕ್ತಿ ಸ್ವಾಮೀಜಿಗೆ ಇದೆಯೋ ಇಲ್ಲವೋ ನನಗೆ ಗೊತ್ತಿಲ್ಲ ಅಂತದ್ದು. ದಿಸ್ ಇಸ್ ದ ಟ್ರಬಲ್. ಅಲ್ಲೇ ಟ್ರಬಲ್. ಸ್ವಾಮೀಜಿಯವ್ರನ್ನ ಪ್ರಶ್ನೆ ಮಾಡಿದ್ದಾರೆ ಅಂತ ಈಗ ದೋಸ್ತಿ ನಾಯಕರು ಅಗೌರವವಾಗಿ ಮಾತನಾಡಿದ್ದಾರೆ ಅಂತ ಅವರ ವಾದ. ಅವರನ್ನ ಯಾಕೆ ರಾಜಕೀಯಕ್ಕೆ ಹೇಳ ತರಬೇಕಾಗಿತ್ತು ಅವರನ್ನು, ಮಠವನ್ನು ಅಂತ ಅವರ ಮುಂದುವರಿದ ವಾದ. HDK ಸರ್ಕಾರ ಬೆಳೆಸಿದ್ದು ಯಾರು ಅಂತ ನಮಗೆಲ್ಲ ಗೊತ್ತಿದೆ, ಸರ್ಕಾರಕ್ಕೆ ಜಾತಿ ಇದೆಯಾ ಅಂತ ಅವ್ರದ್ದು. ಡಿ ಕೆ ಶಿವಕುಮಾರ್ ನಾನು ಹೇಳಿದಲ್ಲಿ ಸರಿ ಇದೆ, ನಾನು ಹೇಳಿರಲಿ ತಪ್ಪಿದೆ ಅಂತ ಅವ್ರದ್ದು. ಆದರೆ ಅವರದ್ದು ಮತ್ತು ಇವರದ್ದು ಕರ್ನಾಟಕದ ರಾಜಕಾರಣದ ಚರಿತ್ರೆಯಲ್ಲಿ ಮಠಗಳು ಮತ್ತು ಧಾರ್ಮಿಕ ಕ್ಷೇತ್ರಗಳು ಹಾಗೂ ಸ್ವಾಮೀಜಿಗಳು ಅಥವಾ ಸಾಧು ಸಂತರ ಪಾತ್ರದ ಹಿನ್ನೆಲೆಯಲ್ಲಿ ನೋಡಿದಾಗ ಸ್ವಲ್ಪ ಅರಿವಾಗಬಹುದು. ಮೊದಲು ಈ ಅಧ್ಯಾಯ. ಒಕ್ಕಲಿಗರು ದಡ್ರಲ್ಲ, ಒಕ್ಕಲಿಗರ ಸ್ವಾಮಿಗಳು ದಡ್ರಲ್ಲ. ಬರ್ತಾರೆ, ಆಶೀರ್ವಾದ ಮಾಡ್ತಾರೆ, ವಿಭೂತಿ ಇಡ್ತಾರೆ, ಊನರಾಗ್ತಾರೆ, ಕಳಿಸ್ತಾರೆ. ಅವರು ನಮ್ಮ ಪರನೂ ಮಾಡೋದಿಲ್ಲ, ಅವ್ರ ಪರನೂ ಮಾಡೋದಿಲ್ಲ. ನನಗೆ ಗೊತ್ತಿದೆ ಅದು. ಈ ಕಾಂಟ್ ಡೂ ದಟ್. ಸೊ ಎಲ್ಲ ನಮ್ಮ ಕ್ಯಾಂಡಿಡೇಟ್ಗಳು, ನಮ್ಮ ಮಂತ್ರಿಗಳು ಹೋಗಿದ್ರು. ಅದಕ್ಕೆ ಅವರು BJPಯವ್ರನ್ನ ಕರ್ಕೊಂಡು ಹೋಗವ್ರೆ. ಸ್ವಾಮಿಗಳು ಕೇಳಬೇಕಲ್ಲ, ನಮ್ಮ ಚೀಫ್ ಮಿನಿಸ್ಟರ್ ನೀವು ಇಳಿಸ್ಬಿಟ್ರಲ್ಲ ಅಂತ. ಬಹುಶಃ ಅದು ಕೇಳೋಷ್ಟು ಶಕ್ತಿ ಸ್ವಾಮಿಗಳು ಇದೆಯೋ ಅನ್ನೋ ನನಗೆ ಗೊತ್ತಿಲ್ಲ. ಯಾರು ಅಲ್ಲಿ ಹೋಗಿದ್ರಲ್ಲ ಅವರೇ ತಾನೇ ಇಳಿಸಿದ್ದು. ಯಾರು ಸತ್ಯನ ಮುಚ್ಚಕ್ಕಾಗಲ್ವಲ್ಲ. BJPಯವರು ಯಾಕೆ ಇಳಿಸಿದ್ರು? ನಾನು ಎಂದೂ ಸಹ ಅಧಿಕಾರದಲ್ಲಿದ್ದಾಗ, ಅಧಿಕಾರ ಹೋಗ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಮಠದ ಪರಮ ಪೂಜ್ಯ ಸ್ವಾಮೀಜಿಯವರನ್ನ ದುರುಪಯೋಗ ಪಡಿಸ್ಕೊಳ್ತಕ್ಕಂಥ ಕೆಲಸ ಎಂದೂ ಮಾಡಿಲ್ಲ. ಇದನ್ನ ಅವ್ರ ಹತ್ರ ನಾನು ಕಲಿಬೇಕಾಗಿಲ್ಲ. ನಮ್ಮ ಸಮಾಜದ ಜನ ಇದಾರಲ್ಲ, ದಡ್ರೇನಲ್ಲ. ಸ್ವಾಮೀಜಿಯವ್ರು ಯಾಕೆ ಕೇಳಬೇಕು? ಸ್ವಾಮೀಜಿಯವ್ರನ್ನ ಕೇಳಲಿ ಅಂತೇಳಿ ನಮಗೆ ಪ್ರಶ್ನೆ ಮಾಡೋರಲ್ಲ ಮಾನ್ ನಾಯಕರು. ಅವ್ರ ಜೊತೆ ಯಾರು ಕಾಂಗ್ರೆಸ್ ಇನ್ನೊಬ್ರು ಪ್ರತಿನಿತ್ಯ ಸಂಘರ್ಷ ನಡೀತಲ್ಲ. ಯಾಕೆ ನಡೀತು ಸಂಘರ್ಷ? ಸಿದ್ದರಾಮಯ್ಯ ಸಿದ್ಧವನದಲ್ಲಿ ಅವ್ರ ಕಾರ್ಯಕರ್ತರ ಜೊತೆ ಚರ್ಚೆ ಮಾಡಿದ್ದು. ಉತ್ತರ ಅಲ್ಲಿದೆ. ನಾನು ಪರಮ ಪೂಜ್ಯ ಸ್ವಾಮೀಜಿಯವ್ರನ್ನ ಕೇಳಬೇಕಾ? ಸ್ವಾಮೀಜಿಯವರ ಮಾತಾಡಕ್ಕೆ ಅವ್ರಿಗೆ ನೈತಿಕ ಅಧಿಕಾರ ಇಲ್ಲ. ಇವ್ರ ಕಷ್ಟದಲ್ಲಿದ್ದಾಗೆಲ್ಲ ಸ್ವಾಮೀಜಿನೇ ಅವ್ರ ಮನೆಗೆ ಹೋಗಿದ್ದು. ಇವ್ರಿಗೆ ತೊಂದರೆ ಆದಾಗ ಸ್ವಾಮೀಜಿ ಅವ್ರ ಮನೆಗೆ ಹೋಗಿದ್ರು ಸಾಂತ್ವನ ಹೇಳಕ್ಕೆ. ಆ ಕರುಣೆ ಆದರೂ ಅವ್ರಿಗೆ ಇರಬೇಕು ಅಂತ ಅನ್ಸುತ್ತೆ. ಈ ಥರ ಮಠದ ಬಗ್ಗೆ, ಸ್ವಾಮೀಜಿ ಅವ್ರ ಬಗ್ಗೆ ಅಗೌರವಾದಂಥ ಮಾತನ್ನು ಹೇಳುವಂಥದ್ದು ಅವ್ರಿಗೆ ಮುಂದಿನ ದಿನಗಳಲ್ಲಿ ಒಳ್ಳೇದಾಗಲ್ಲ. ಅವ್ರಿಗೆ
ಕುಮಾರಸ್ವಾಮಿ ಸರ್ಕಾರ ಬೀಳ್ಸೋವಾಗ ಜಾಸ್ತಿ ಜನ ಯಾವ ಪಾರ್ಟಿ, 14 ಜನ ಬಂದವರು ಯಾವ ಪಾರ್ಟಿಯವರು? ಕಾಂಗ್ರೆಸ್ ಅವರು. DK ಅವರು ಫಸ್ಟ್ ಸಿದ್ದರಾಮಯ್ಯನ ಕೇಳಿ ಯಾರು ಸರ್ಕಾರ ಬೀಳಿಸ್ತರು ಅಂತ. ಇವ್ರು ಸೆಕ್ಯುಲರ್ ಅಲ್ವಾ? ಅದ್ಯಾವಾಗ ಒಕ್ಕಲಿಗರ ಸರ್ಕಾರ, ಲಿಂಗಾಯತರ ಸರ್ಕಾರ? ಸಿದ್ದರಾಮಯ್ಯನವ್ರದ್ದು ಹಂಗಿದ್ರೆ ಯಾವ ಜಾತಿ ಸರ್ಕಾರ? ಸರ್ಕಾರಕ್ಕೆ ಜಾತಿ. ಒಬ್ರ ಬಳಿ ಯಾರಾದ್ರೂ ಹೋಗ್ತಾರೆ ಅಂತಂದ್ರೆ ಅವ್ರಿಗೆ ಅದ್ರ ಲಾಭನೋ ಅನುಕೂಲನ ನೋಡ್ತಾರಲ್ವಾ ಸರ್? ಇಲ್ದಿದ್ರೆ ಇವ್ರು ಚುನಾವಣೆ ಅಥವಾ ಚುನಾವಣಾ ನಂತರದ ಸಂದರ್ಭಗಳು ಹಿಂದೆ ಮುಂದೆ ಅನುಕೂಲವಾದಾಗ ಎಲ್ಲ ಜಾತಿಯ ಮಠಗಳಿಗೆ ರಾಜಕಾರಣಿಗಳು ಎಡತಾಕುವುದು ಇಂದು ನೆನ್ನೆಯ ಪ್ರಕ್ರಿಯೆ ಅಲ್ಲ, ದೀರ್ಘಕಾಲದಿಂದ ನಡೆದಿರುವಂಥದ್ದು. ಅತಿ ಹೆಚ್ಚು ಹೋದಾಗ ಆ ಮಠಕ್ಕೆ ಹೆಚ್ಚು ಆಪ್ತರೆಂದೂ, ಕಡಿಮೆ ಹೋದಾಗ ಇಲ್ಲವೆಂದೂ ಅಂದುಕೊಂಡಿರಬಹುದಷ್ಟೆ. ಓಕೆ, ಧಾರ್ಮಿಕ ನಾಯಕರು ಅಥವಾ ಸಾಧು ಸಂತರು, ರಾಜ ಮಹಾರಾಜರು ಅಥವಾ ಅಧಿಕಾರದಲ್ಲಿರುವವರ ವಿರುದ್ಧ ಮಧ್ಯಪ್ರವೇಶ ಮಾಡಿಯೇ ಇಲ್ಲವೇ? ಮಾಡಿದ್ದಾರೆ. ಪುರಾಣ ಅಥವಾ ಐತಿಹ್ಯಗಳಲ್ಲಿ ನಮ್ಮ ಚರಿತ್ರೆಯ ಪುಟಗಳನ್ನು ತಿರುವಿ ಹಾಕಿದರೆ ವಿಜಯನಗರದ ಸಾಮ್ರಾಜ್ಯ ಸ್ಥಾಪನೆಗೆ ಕಾರಣ ಏನು ಅನ್ನೋದನ್ನು ಹುಡುಕುತ್ತಾ ಹೋದರೆ ಹೇಗೆ ಆ ದಿನ ಒಬ್ಬ ವ್ಯಕ್ತಿ ಅಂದಿನ ಒಬ್ಬ ವ್ಯಕ್ತಿಯ ವಿರುದ್ಧ ತಿರುಗಿ ಬಿದ್ದು ಇಬ್ಬರನ್ನ ಎತ್ತಿ ಕಟ್ಟಿ ತರ್ತಾರೆ ಅನ್ನೋದು ಇದೆ, ಇಲ್ಲ ಅಂತೇನಲ್ಲ. ಆಲ್ ರೈಟ್, ಈಗ ಹಳೆಯ ಚರಿತ್ರೆ ಬಿಟ್ಟು ಇಂದಿನ ಆಧುನಿಕ ಕಾಲಕ್ಕೆ ಭಾರತಕ್ಕೆ ಬಂದುಬಿಡೋಣ ಬೇಕಿದ್ರೆ. ಇಲ್ಲಿ ಇಲ್ಲವೋ? ಇದೆ, ಇಲ್ಲೂ ಇದೆ. ಇವತ್ತು ಶ್ರೀ GK ಶಿವಕುಮಾರ್ ಮತ್ತು BJPಯ ಮಧ್ಯೆ ನಡೆಯುತ್ತಿರುವುದು ಸ್ವಾಮೀಜಿ ಮಠ ಮತ್ತು ಮತ್ತೊಂದು ಅಲ್ಲ. ಮತ್ತೆ ಒಕ್ಕಲಿಗರ ಭದ್ರಕೋಟೆಯಲ್ಲಿ ಪ್ರಾಬಲ್ಯವನ್ನು ಸ್ಥಾಪಿಸಲು ಇಬ್ಬರು ಮಹಾನ್ ನಾಯಕರ, ಆ ಸಮುದಾಯದ ಅಥವಾ ಜಾತಿಯ ನಡುವೆ ನಡೆಯುತ್ತಿರುವ ಮೇಲಾಟ. ಓಕೆ, ಬೋತ್ ವಾಂಟ್ಸ್ ಟು ಆಕ್ಯುಪೈ. ಇಬ್ಬರೂ ಆ ಒಂದು ಮತ ಬ್ಯಾಂಕನ್ನು ತಮ್ಮ ಕೋಟೆಯಾಗಿ ಉಳಿಸಿಕೊಳ್ಳುವುದು ಅಥವಾ ಕಟ್ಟಿಕೊಳ್ಳುವುದು, ಈ ಹೋರಾಟದಲ್ಲಿ ಇದ್ದಾರೆ. ಆ ಹೋರಾಟದ ಹೆಚ್ಚು ಕಡಿಮೆ ಒಂದು ನಿರ್ಣಾಯಕ ಘಟ್ಟವನ್ನು ಅದು ತಲುಪುತ್ತಾ ಇದೆ, ನಿರ್ಣಾಯಕ ಘಟ್ಟ ತಲುಪ್ತಾ ಇದೆ. ಹಾಗಾಗಿ ಇಬ್ಬರು ಅಗ್ರೆಸಿವ್ ಆಗಿ, ಒಬ್ಬರು ತಮ್ಮ ಅಸ್ತಿತ್ವಗಳನ್ನು ಉಳಿಸಿಕೊಳ್ಳಲು, ಇನ್ನೊಬ್ಬರು ತಾನೇ ಇದರ ನಾಯಕ ಎಂದು ಬಿಂಬಿಸಿಕೊಳ್ಳಲು ನಡೆಸ್ತಿದ್ದಾರೆ. ಇದು ಎರಡರ ಮಧ್ಯೆ ಫೈಟ್. ರಾಜಕಾರಣ ಏನು ನಡೀಬಾರ್ದಾ? ನಡೆದಿದೆ. ದೀರ್ಘಕಾಲದ ಹಿಂದೆ ಆದಿಚುಂಚನಗಿರಿ ಹಿರಿಯರೇನಿದ್ರು, ಬಾಲಗಂಗಾಧರನಾಥ ಸ್ವಾಮೀಜಿ ನಾನು ಹೇಳ್ತಿರೋದು, ನಿರ್ಮಲಾನಂದರದಲ್ಲ, ನಾನು ಬಾಲಗಂಗಾಧರನಾಥರದ್ದು ಹೇಳ್ತಾ ಇರೋದು. ಮೀಸಲಾತಿಯ ಒಂದು ವಿಚಾರ ಬಂದಾಗ ಒಕ್ಕಲಿಗರಿಗೆ ಅದರಲ್ಲಿ ಅನ್ಯಾಯವಾಗಿದೆ ಎಂಬ ಪ್ರಶ್ನೆಯನ್ನು ಮುಂದಿಟ್ಟುಕೊಂಡು ಇವತ್ತಿನ ವಿಧಾನಸೌಧದ ಮುಂಭಾಗದಲ್ಲಿರುವ, ಆ ದಿನ ಅದಕ್ಕೆ ಅನುಮತಿ ಇತ್ತು, ಕಬ್ಬನ್ ಪಾರ್ಕ್ನಲ್ಲಿ ಹ್ಯೂಜ್ ಮ್ಯಾಸಿವ್ ಪ್ರೊಟೆಸ್ಟ್ ಒಂದು ಪ್ರತಿಭಟನೆ ನಡೆಸಿದ್ರು. ಅಂದು ಅಧಿಕಾರದಲ್ಲಿದ್ದಿದ್ದು ವೀರಪ್ಪ ಮೊಯ್ಲಿ ಇದ್ರು, ನಡೆಸಿದ್ದಾರೆ. ಹಾಗಾಗಿ ಅವರು ಪ್ರವೇಶ ಮಾಡಿಲ್ವಾ ಅಂದರೆ, ಸಮುದಾಯದ ವಿಚಾರಗಳು ಬಂದಾಗ ಪ್ರವೇಶ ಆಗಿದೆ, ಆಗಿಲ್ಲ ಅಂತಲ್ಲ. ಅದರ ಇಂಡೈರೆಕ್ಟ್ ಲಾಭಗಳು ಯಾರ್ಯಾರಿಗೂ ಸಿಗ್ತಾ ಹೋಗುತ್ತೆ. ಡೈರೆಕ್ಟ್ ಲಾಭಗಳಲ್ಲ, ಇಂಡೈರೆಕ್ಟ್ ಲಾಭಗಳು ಸಿಕ್ಕತ್ತೆ. ಹೇಗೆ ಇಂಡೈರೆಕ್ಟ್ ಲಾಭ? ಪಂಚಮಸಾಲಿ ಸಮುದಾಯಕ್ಕೆ ಪ್ರತ್ಯೇಕವಾದಂತಹ ಮಾನ್ಯತೆ ದೊರಕಬೇಕು ಎಂದು ಅಲ್ಲಿಯ ಸ್ವಾಮೀಜಿ ದೀರ್ಘ ಪ್ರತಿಭಟನೆಯನ್ನು, ತಮ್ಮ ಸಮುದಾಯವನ್ನು ಒಂದು ಮಾಡುವ ಪ್ರಯತ್ನ ಮಾಡಿದಾಗ ಅದರ ಇಂಡೈರೆಕ್ಟ್ ಲಾಭ ಯಾರಿಗೋ ಇಲ್ಲೋ, ಸ್ವಾಮೀಜಿ ಹೇಳಿರ್ತಾರೆ ಅಂತಲ್ಲ, ಆದರೆ ಅವರ ನಡವಳಿಕೆ ಕ್ರಮಗಳು ಪ್ರತಿಭಟನೆ ಇನ್ಯಾರಿಗೋ ಕೊಟ್ಟಿರುತ್ತೆ. ಆ ಸಂದರ್ಭದ ಲಾಭ ಇನ್ಯಾರಿಗೂ ಸಿಗ್ತಾ ಹೋಗುತ್ತೆ. ಶೆಡ್ಯೂಲ್ ಕಾಸ್ಟ್ ಅಂದರೆ ಪರಿಶಿಷ್ಟ ಜಾತಿಯಲ್ಲಿ ಒಳ ಮೀಸಲಾತಿಯನ್ನು ತರಬೇಕು ಎಂದು ಮಾದಾರ ಚೆನ್ನಯ್ಯ ಶ್ರೀಗಳು ಇತರರೆಲ್ಲ ಹೋಗಿ ಮಾಡಿದಾಗ, ಎಲ್ಲ ಮಾಡಿದಾಗ ಅದು ಒಂದು ಪ್ರತಿಭಟನೆಯೇ. ಅದರ ಲಾಭ ನಷ್ಟಗಳು ಆಯಾಯ ಕಾಲಕ್ಕೆ ತಕ್ಕಂತೆ ಇರ್ತಿರ್ತಾಗಿರುತ್ತೆ, ಅಷ್ಟೇ ಆಗತ್ಯ ಹೊರತು ನೇರವಾಗಿ ಸ್ವಾಮೀಜಿಗಳೇ ಒಳಕ್ಕೆ ನುಗ್ಗಿ ರಾಣ ಕಾಡದಲ್ಲಿ ಹೋರಾಟ ಮಾಡಿದ್ದಾರಾ ಅಂತಂದರೆ ಕರ್ನಾಟಕದಲ್ಲಿ ಕಡಿಮೆ. ಒಬ್ಬ ಯೋಗಿ ಆದಿತ್ಯನಾಥನ ನೋಡಿಕೊಂಡು ಕೆಲವರು ಪ್ರೇರೇಪಿತರಾಗ್ಬೋದು, ಅಥವಾ ಒಬ್ಬ ಸಾಧ್ವಿ ರೀತಾಂಬರ ಅಥವಾ ಒಂದು ಉಮಾಭಾರತಿಯನ್ನು ನೋಡಿಕೊಂಡು ಒಳಕ್ಕೆ ಬರ್ಬೋದು, ಈ ಥರ ಎಲ್ಲ ಇರ್ಬೋದು. ಕರ್ನಾಟಕದಲ್ಲಿ ಕಡಿಮೆ, ದಕ್ಷಿಣದಲ್ಲೇ ಕಡಿಮೆ. ಹಾಗೆ ಲೆಕ್ಕ ಹಿಡಿದ್ರೆ ಕರ್ನಾಟಕದಲ್ಲಿ ಮಠಗಳಿಗೆ ಆ ಪ್ರಾಮುಖ್ಯತೆ ಇನ್ನೂ ಇದೆ, ರಾಜಕೀಯದವರು ಆಗಲಿ, ಸರ್ಕಾರದಲ್ಲರೂ ಆಗಲಿ, ಸಮುದಾಯಗಳಲ್ಲಾಗಲಿ. ತಮಿಳುನಾಡು, ಕೇರಳದಲ್ಲಿ ಮತ್ತು ಆಂಧ್ರದಲ್ಲಿ ಆ ಪ್ರಮಾಣದಲ್ಲಿ ಅದು ಇಲ್ಲವೂ ಇಲ್ಲ.
ಓಕೆ. ಕಾರಣ ಕರ್ನಾಟಕದ ಮಠಗಳು ಕೇವಲ ರಾಜಕಾರಣವನ್ನು ಹಿಡಿದುಕೊಂಡು ಹೊರಟಿದ್ದರೆ ರಾಜಕಾರಣದ ಮೇಲೆ ಪ್ರಭಾವವನ್ನು ಬೀರಲಿಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ. ಕರ್ನಾಟಕದ ಮಠಗಳು ಆ ವಿಚಾರದಲ್ಲಿ ದಾರಿದೀಪ. ಅಕ್ಷರ ಮತ್ತು ಅನ್ನ ದಾಸೋಹವನ್ನು ಬುಡ ಮಾಡಿಕೊಂಡು ಅದೇ ಅದರ ಅಸ್ತಿತ್ವಗಳು ಆ ಮಠಗಳಿಗೆ, ಅದೇ ಬೇರೆ ಅಕ್ಷರ ಮತ್ತು ಅನ್ನ. ಹಾಗಾಗಿ ಜನಸಮುದಾಯದ ಒಳಗಡೆ ಅವರು ತೊಡಗಿಸಿಕೊಂಡಿರೋದ್ರಿಂದ ಶಿಕ್ಷಣವೂ ಸೇರಿದಂತೆ ಅವರಿಗೆ ಸಹಜವಾಗಿ ಈ ಕಡೆ ಒಂದು ಹಿಡಿತ ಜಾಸ್ತಿ ಆಗಿದೆ. ನಿಮಗೆ ಈ ಹಿಡಿತಗಳು, ಮಠಗಳ ಪ್ರಾಬಲ್ಯ ಮತ್ತು ಹಿಡಿತಗಳು ದಕ್ಷಿಣದ ಇನ್ಯಾವುದೇ ರಾಜ್ಯದಲ್ಲಿ ಈ ಪರಿಪ್ರಮಾಣದಲ್ಲಿ ಕಾಣಿಸೋದಿಲ್ಲ ನಿಮಗೆ. ಹಾಗಿದ್ರೆ ನೇರವಾಗಿ ಪ್ರವೇಶ ಆಗೇ ಇಲ್ಲವೇ ಅಂತ ಯಾರು ಕೇಳ್ತಾರೆ? ಆಗಿದೆ, ನೇರ ಪ್ರವೇಶನೇ ಆಗಿದೆ. ದೀರ್ಘಕಾಲದ ಹಿಂದೆ ನಿಜಲಿಂಗಪ್ಪನವರ ವಿಚಾರದಲ್ಲಿ ಮುನಿಸಿಕೊಂಡ ಒಬ್ಬರು ಹಿರಿಯ ಸ್ವಾಮೀಜಿ ಚಿತ್ರದುರ್ಗದ ಪ್ರದೇಶದಲ್ಲಿ ತಾವೇ ನೇರವಾಗಿ ಅಖಾಡಕ್ಕೆ ಇಳಿದು ಜೋಳಿಗೆಯನ್ನು ತೆಗೆದುಕೊಂಡು ಮನೆಗೆ ಹೋಗಿ ಸೋಲಿಸಿದ್ದು ಇದೆ. ಆ ಚರಿತ್ರೆ ಇದೆ. ನೇರ ಪ್ರಚಾರ, ನೋ ಇಂಡೈರೆಕ್ಟ್, ನೋ ಓನ್ಲಿ ಹಾರ ಶಾಲು, ಡೈರೆಕ್ಟ್ ಮನೆಗೆ ಹೋಗಿದ್ದಿದೆ. ಹಾಗಾಗಿ ಈ ಎಲ್ಲ ಪ್ರಕ್ರಿಯೆಗಳು ಹೊಸದು ಅಂತ ನಾನೇನು ಅನ್ಕೊಳ್ಳಲ್ಲ. ಆಯಾ ಕಾಲಘಟ್ಟಕ್ಕೆ ತಕ್ಕಂತೆ ಆಯಾಯ ರಾಜಕಾರಣಿಗಳು ತಮಗೆ ಬೇಕಾದ ಮಠಗಳನ್ನು ಮತ್ತು ಸ್ವಾಮೀಜಿಯವರನ್ನು ಅಥವಾ ಅಲ್ಲಿಯ ಮುಖ್ಯಸ್ಥರನ್ನು ಒಲಿಸಿಕೊಂಡಿರುವುದು ಮತ್ತು ಆಯಾಯ ಕಾಲಘಟ್ಟಕ್ಕೆ ರಾಜಕಾರಣಿಗಳು ತಮಗೆ ಒಪ್ಪದಿದ್ದಾಗ ಅವರ ಮೇಲೆಯೇ ತಿರುಗಿ ಬಿದ್ದಿರುವುದನ್ನು ಅದು ಇದೆ, ನಾವು ನೋಡಿದ್ದೇವೆ. ರೈಟ್. ಹಾಗಾಗಿ ಈ ಸರ್ಕಾರ ಇವತ್ತು ಪ್ರಶ್ನೆ ಉದ್ಭವ ಆಗಿದ್ದು ಸ್ವಾಮೀಜಿ ಯಾಕೆ ಕೇಳಲ್ಲ, ಅವ್ರ ಶಕ್ತಿ ಇದೆಯೋ ಇಲ್ವೋ ಗೊತ್ತಿಲ್ಲ ಅಂತ ಅವ್ರು ಹೇಳ್ತಾರೆ. ಕೇಳಬೇಕಾಗಿಲ್ಲ. ಕಾರಣ ಬಹಳ ಸರಳ. ಟೆಕ್ನಿಕಲಿ, ತಾಂತ್ರಿಕವಾಗಿ ಕಾಗದದ ಮೇಲೆ ಭಾರತೀಯ ಜನತಾ ಪಕ್ಷ ಆ ದಿನ ಯಡಿಯೂರಪ್ಪನವರ ನೇತೃತ್ವದಲ್ಲೇ ಕುಮಾರಸ್ವಾಮಿ ಸರ್ಕಾರವನ್ನು ಕೆಡವಿದ್ದು ಯಾವ ಅನುಮಾನನೂ ಇಲ್ಲ. ಕಾಗದದ ಮೇಲೆ ಸರಿ. ಆದರೆ ಅಧಿಕಾರವನ್ನು ಹಿಡಿಯಲೇಬೇಕು ಎಂಬ ನಿರ್ಧಾರಕ್ಕೆ ಬಂದಿದ್ದಂತಹ ಯಡಿಯೂರಪ್ಪ ಅಥವಾ ಅವರ ಬಿಜೆಪಿ ಪಕ್ಷದವರು ಆ ದಿನ ಕುಮಾರಸ್ವಾಮಿಯ ಒಕ್ಕಲಿಗ ಸರ್ಕಾರ ಅಲ್ಲದೆ ಯಾವುದೇ ಸರ್ಕಾರ ಇದ್ದಿದ್ದರೂ ಅದನ್ನು ಇದೇ ಮಾರ್ಗದಲ್ಲಿ ಇಲ್ಲ ಕೆಡವುತ್ತಿದ್ರು, ಇಲ್ಲ ಕೆಡುವ ಪ್ರಯತ್ನ ಮಾಡಿದ್ರು. ಹಾಗಾಗಿ ಒಕ್ಕಲಿಗ ಎಂದೇ ಆ ಸರ್ಕಾರ ಕೆಡವಿದ್ದಾರೆ ಅಂತ ಯಾರು ಪರಿಭಾವಿಸಬಾರದು. ಸರ್ಕಾರವನ್ನು ಕೆಡವಿ ನಾವು ಅಧಿಕಾರವನ್ನು ಹಿಡಿಯಲೇಬೇಕು ಎಂಬುದು ಅಲ್ಲಿ ಮೂಲ ಮತ್ತು ಧ್ಯೇಯವಾಗಿತ್ತೇ ಹೊರತು ಜಾತಿ ಆಧಾರದ ಸರ್ಕಾರ ಕೀಳಬೇಕು ಅಂತ ಅಲ್ಲ. ಅದು ಉದ್ದೇಶ ಅಧಿಕಾರವನ್ನು ಹಿಡಿಯುವುದು. ಅದು ಇಂಪಾರ್ಟೆಂಟ್ ಆಗಿದೆ. ದಾಟ್ ವಾಸ್ ದ ಕಂಡೀಷನ್ ಅವತ್ತಿನ ದಿನ. ಅದು ಒಕ್ಕಲಿಗ ಸರ್ಕಾರ, ಇದು ಕುರುಬ ಸರ್ಕಾರ ಇರಬಹುದು. ಆಲ್ ರೈಟ್, ಒಕ್ಕಲಿಗ ಸರ್ಕಾರನೇ ಕೆಡವುದ್ರು ಅಂತಾನೆ ಇಟ್ಕೊಳ್ಳೋಣ. ಅದು ಒಕ್ಕಲಿಗರ ಸರ್ಕಾರವನ್ನು ಕೆಡವುದ್ರು ಅನ್ನೋದು ಡಿ.ಕೆ ವಾದ ಆಗೋದಾದ್ರೆ ನನ್ನ ಪ್ರಕಾರದಲ್ಲಿ ಅವ್ರು ಹೇಳಿದ್ದೆಲ್ಲ ಸರಿ ಇದೆ. ಅವ್ರಿಗೆ ಪರ ವಿರೋಧ ಎಲ್ಲ ಮಾಡೋಕ್ಕಾಗಲ್ಲ ಅಂತೆಲ್ಲ, ಅದು ಯಾವತ್ತೂ ನೇರವಾಗಿ ಮಾಡೋಕ್ಕಾಗಲ್ಲ. ಅವ್ರು ಇಂಡೈರೆಕ್ಟ್ ಆಗಿ ಏನಾದ್ರು ಮಾಡ್ಕೊಂಡ್ರೆ ಮಾಡ್ಕೋಬಹುದು ಅಷ್ಟೇ. ಇದ್ರೆ ಒಕ್ಕಲಿಗರೇ ಅಂತ ಅನ್ನೋದಾದ್ರೆ ವಾದ ಏನು? ಆಗ ಬೇರೆ ಬೇರೆ ಪ್ರಶ್ನೆಗಳು ಉದ್ಭವ ಆಗುತ್ತೆ. ಹಾಗಾದ್ರೆ ಒಕ್ಕಲಿಗರೇ ಆಗಿದ್ದ ನಿಖಿಲ್ ಕುಮಾರಸ್ವಾಮಿನ ರಾಮನಗರದಲ್ಲಿ ಯಾಕೆ ಸೋಲಿಸಿದರು? ಈಗ ಒಬ್ಬೊಬ್ಬರೇ ಹೇಳ್ಕೊಳ್ತಾ ಇದ್ದಾರೆ ನಾವು ಅದು ಸಪೋರ್ಟ್ ಮಾಡಿದ್ವಿ ಅಂತ. ಇಟ್ ಡಸ್ ನಾಟ್ ಹ್ಯಾಪನ್. ದೇರ್ ಅಪಿಯರ್ಸ್ ಟು ಬಿ ಎ ಫೈಟ್ ಬಿಟ್ವೀನ್ ಡಿ.ಕೆ. ಶಿವಕುಮಾರ್ ಅಂಡ್ ಕುಮಾರಸ್ವಾಮಿ. ಹೇಗೆ ಈ ಒಕ್ಕಲಿಗ ಸಾಮ್ರಾಜ್ಯವನ್ನು ಅಥವಾ ಒಕ್ಕಲಿಗ ಪ್ರದೇಶಗಳನ್ನು ತಮ್ಮ ಹಿಡಿತಕ್ಕೆ ತೆಗೆದುಕೊಳ್ಳಬೇಕು ಅನ್ನೋದಕ್ಕೆ ಅದರ ಮುಂದುವರಿದ ಭಾಗವಾಗಿ ನಡೆಯುತ್ತಿರುವ ಈ ರಾಜಕಾರಣವನ್ನು ಜನ ನೋಡಿ ಆಲೋಚಿಸಿ ನಿಮಗೆ ಬೇಕಾದ ರೀತಿ ಯಾವುದು ಸರಿ ತಪ್ಪು ಎಂಬುದನ್ನು ತೀರ್ಮಾನ ಮಾಡಿ. ಎಸ್, ಯುಗಾದಿ ಹೊಸತಡಕಿನ ನೆಪದಲ್ಲಿ ಹಳೆ ಮೈಸೂರು ಭಾಗದ ದೋಸ್ತಿ ಪಕ್ಷಗಳ ಒಕ್ಕಲಿಗ ನಾಯಕರನ್ನ ಬಿಡದಿಯ ತೋಟದ ಮನೆಗೆ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಇನ್ವೈಟ್ ಮಾಡಿದ್ರು. ಆದರೆ ಇದು ನೀತಿ ಸಂಹಿತೆ ಉಲ್ಲಂಘನೆ ವ್ಯಾಪ್ತಿಗೆ ಬರುತ್ತೆ, ಇದಕ್ಕೆ ಅವಕಾಶ ಕೊಡಬಾರದು ಅಂತ ಕಾಂಗ್ರೆಸ್ ದೂರನ್ನ ಕೊಡ್ತು. ಜೆಡಿಎಸ್ ಹೆಡ್ ಆಫೀಸ್ನಂತಿರುವ ಬಿಡದಿ ತೋಟದ ಮನೆಯಿಂದ ಮದ್ಯ ಬಾಡೂಟದ ಘಮಲು ಬರ್ತಿದೆಯಂತೆ. ಸೋಲಿನ ಭಯದಿಂದ ಬಿಜೆಪಿ ಜೆಡಿಎಸ್ ಪಕ್ಷಗಳು ಮದ್ಯ ಮಾಂಸದ ರುಚಿ ತೋರಿಸಿ ಮತ ಕೇಳಲು ಮುಂದಾಗಿವೆ ಅಂತ ಟ್ವೀಟ್ ಮೂಲಕ ಕೆಣಕಿದ್ರು. ಈ ಬೆನ್ನಲ್ಲೇ ಚುನಾವಣಾಧಿಕಾರಿಗಳು ಬಿಡದಿ ತೋಟ ಮನೆಗೆ ಹೋದ್ರು, ಪರಿಶೀಲನೆ ನಡೆಸಿದ್ರು, ರಾಜಕೀಯ ಬಾಡೂಟಕ್ಕೆ ಬ್ರೇಕ್ ಕೂಡ ಹಾಕಿದ್ರು. ಹೀಗಾಗಿ ಒಕ್ಕಲಿಗ ನಾಯಕರ ಸಮಾಗಮಕ್ಕೆ ಬ್ರೇಕ್ ಕೂಡ ಬಿತ್ತು. ಕುಮಾರಸ್ವಾಮಿ ನಿವಾಸಕ್ಕೆ ಮಾಜಿ ಮಂತ್ರಿ ಮುನಿರತ್ನ ಬಂದು ಹಾಗೆ ವಾಪಸ್ಸಾದ್ರು. ಈ ಬೆನ್ನಲ್ಲೇ ತೋಟದ ಕೆಲಸಗಾರರಿಗೆ ಹೊಸತಡಕನ್ನ ನಾವು ಆಯೋಜನೆ ಮಾಡಿದ್ದು ಅಂತ ಕುಮಾರಸ್ವಾಮಿ ಅವರು ಹೇಳಿದ್ರು. ನನ್ನ ತೋಟದ ಮನೆಯನ್ನ ಹೆಡ್ ಆಫೀಸ್ ಮಾಡ್ಕೊಂಡ್ರೆ ಕಾಂಗ್ರೆಸ್ನವ್ರಿಗೇನ್ ಕಷ್ಟ ಅಂತ ಗರ್ಮಾದ್ರು. ಜೆಡಿಎಸ್ ಟ್ವೀಟ್ ಮಾಡಿ ನಮ್ಮ ಸಂಸ್ಕೃತಿ ಆಚರಣೆಗಳ ಬಗ್ಗೆಯೂ ಕಾಂಗ್ರೆಸ್ ಕಾಕದೃಷ್ಟಿ ಬೀರಿದೆ, ಬಾಡೂಟವನ್ನ ಭಯೋತ್ಪಾದನೆಯಂತೆ ವೈಭವೀಕರಿಸ್ತಾ ಇದೆ. ಹೊಸತಡಕು ವಿರೋಧಿ, ಹಿಂದೂ ವಿರೋಧಿ ಕಾಂಗ್ರೆಸ್ಗೆ ಹೊಸತಡಕಿಗಿಂತ ಇಫ್ತಾರ್ ಕೂಟದಲ್ಲಿಯೇ ಹೆಚ್ಚು ಪ್ರೀತಿ ಅಂತ ಆಕ್ರೋಶ ಹೊರಹಾಕಿದ್ರು.
ಕೆಲಸಗಾರರಿಗೆ ಇವತ್ತು ಊಟದ ವ್ಯವಸ್ಥೆ ವರ್ಷದ ಒಡಕು ಅವ್ರಿಗೆ ಮಾಡ್ತಾ ಇದ್ದಾರೆ. ನಾವು ಕಾರ್ಯಕರ್ತರಲ್ಲ, ಲೀಡರ್ಗಳು ಇವತ್ತು ಎಲೆಕ್ಷನ್ ಸ್ಟ್ರಾಟಜಿಗೆ ಸೇರ್ತಕ್ಕಂಥದ್ದೇನಿದೆ, ಅಲ್ಲಿ ಕಾಂಗ್ರೆಸ್ನವ್ರು ಏನೋ ಹೆಡ್ ಆಫೀಸು, ಅದು ಹೆಡ್ ಆಫೀಸೇ, ಅದು ಶಕ್ತಿ ಕೇಂದ್ರ. ಅದು ಬಿಜೆಪಿಗೆ ಯಾವ ರೀತಿ ಕೇಶವ ಕೃಪಾ ಇದೆ, ಅದೇ ರೀತಿಯಲ್ಲಿ ನನ್ನ ಪಕ್ಷದ ಕಾರ್ಯಕರ್ತರಿಗೆ ಅದು ಕೇಶವ ಕೃಪಾ ಇದ್ದಾಗೇನೆ. ಅದು ನನ್ನ ಪಕ್ಷದ ಕಾರ್ಯಕರ್ತರಿಗೆ ಅದು ಶಕ್ತಿ ಕೇಂದ್ರವೇ. ನನ್ನ ಪಕ್ಷದ ಕಾರ್ಯಕರ್ತರಿಗೆ ಏನು ಕಾಂಗ್ರೆಸ್ ಆಫೀಸಲ್ಲಿ ಶಕ್ತಿ ಕೇಂದ್ರ ಮಾಡ್ಕೊಳ್ಳ, ನಾನು ಹೆಡ್ ಆಫೀಸ್ ಮಾಡ್ಕೊಳಕ್ಕಾಗತ್ತಾ? ನನ್ನ ತೋಟದಲ್ಲಿ ನಾನು ಹೆಡ್ ಆಫೀಸ್ ಮಾಡ್ಕೊಂಡ್ರೆ ಇವ್ರಿಗೇನು ಕಷ್ಟ? ಏನು ಯುಗಾದಿ ಹಬ್ಬದ ಸಂಭ್ರಮದಲ್ಲಿ ಔತಣ ಕೂಟವನ್ನು ಕರೆದಿದ್ದರು. ಎಲೆಕ್ಷನ್ ಕಮಿಷನಲ್ಲೂ ಏನು ಕಂಪ್ಲೇಂಟ್ ಅನ್ನು ಕೊಟ್ಟು ಅನವಶ್ಯಕವಾಗಿ ಇದಕ್ಕೆ ಅಡಚಣೆಯನ್ನು ಮಾಡಿದ್ದಾರೆ. ಹಾಗಾಗಿ ಬೇಡ ಬಿಡಿಯಪ್ಪ, ಎಲ್ಲ ಒಂದ್ ಕಡೆ ಇವ್ರ ಕೈನಲ್ಲಿ ಸಹಿಸ್ಕೊಳಕ್ಕಾಗಿಲ್ಲ, ಈ ಔತಣ ಕೂಟವೇ ಬೇಡ ಅಂತ ಈಗಾಗಲೇ ನಿಶ್ಚಯವನ್ನು ಮಾಡಿ ಕ್ಯಾನ್ಸಲ್ ಮಾಡಿರೋಂಥದ್ದು ಇದೆ. ನಮ್ಮ ಹುಡುಗರುಗಳು ಊಟಕ್ಕೆ ಅದೇನೋ ಒಂದು ಊಟ ಕೊಟ್ಟರು, ಇನ್ನು 500 ಜನಕ್ಕೆ ಪರ್ಮಿಷನ್ ತೊಗೊಂಡಿರಂತೆ, ಅದಕ್ಕೆ ಕಂಪ್ಲೇಂಟ್ ಫೈಲ್ ಮಾಡಿಸ್ಕೊಟ್ರು. ಈಗ ಅವ್ರು ಊಟ ಕೊಡೋದಕ್ಕೆ ಏನವ್ರೇನೋ ಬಾಡೂಟ ಅನ್ನೋ ಮಾಡ್ಕೊಳ್ಳಿ, ಯಾವ ಊಟಾರ ಹಾಕೊಳ್ಳಿ, ನಾನು ಅಷ್ಟು ಊಟಾರ ಹಾಕೊಳ್ಳಿ, ಏನಾರು ಹಾಕೊಳ್ಳಿ, ನಾವೇ ಅದಕ್ಕೆಲ್ಲ ರಾಜಕಾರಣ ಆಗ್ತದೆ. ಎಷ್ಟು 1000 ಜನಕ್ಕಾರ ಹಾಕೊಳ್ಳಿ, ನಮ್ಗೇನು ಬೇಜಾರಿಲ್ಲ. ಪ್ರಾಬ್ಲಮ್ ಇದು ಹೊಸತಡಕುಗೆ ಮಾಡಬೇಕು ಅಂತ ಅಥವಾ ನೀತಿ ಸಂಹಿತೆ ಇರೋದ್ರಿಂದ ಇದಕ್ಕೆ ಅವಕಾಶ ಯಾರು ಅಡ್ಡ ಬರಲ್ಲ. ಚುನಾವಣಾ ಸಂದರ್ಭದಲ್ಲಿ ನಾಯಕರುಗಳು ನೀವು ನಾಳೆ ಅದೇ ಬಿಡದಿಯ ತೋಟದ ಮನೆಯಲ್ಲಿ 26 ಜನ ಕೂತ್ಕೊಂಡು ಸಭೆ ಮಾಡಿದ್ರೆ ಅದನ್ನು ತಡೆಯಲಿಕ್ಕೆ ಈ ಎಲೆಕ್ಷನ್ ಕಮಿಷನ್ ಆಯೋಗದ, ಚುನಾವಣಾ ಆಯೋಗದ ಯಾವೊಬ್ಬ ಅಧಿಕಾರಿಗೂ ಯಾವ ಧೈರ್ಯವೂ ಇರಲ್ಲ, ಪ್ಲಸ್ ಯಾವ ಅಧಿಕಾರವೂ ಇಲ್ಲ. ಆದರೆ ನಾಯಕರನ್ನ ಮೀರಿದ ಜನರನ್ನು ಅಲ್ಲಿ ಸೇರಿಸ್ತೀರಿ ಅಂತಂದರೆ ಅದರ ವರ್ಣನೆಯನ್ನು ನೀವು ಏನು ಬೇಕಾದ್ರೂ ಕೊಡ್ಬೋದು. ನಮ್ಮ ವರ್ಕರ್ಸ್ ಅವರು, ನಮ್ಮ ತೋಟದ ಕಾರ್ಯಕರ್ತರವರು, ಡ್ಯಾಶ್ ನೀವು ಏನು ಬೇಕಾದ್ರೂ ಹೇಳ್ಬೋದು. ಆದರೆ ನೋಡುವವರಿಗೆ ಅದೇ ಆಗಬೇಕು ಅಂತೇನಿಲ್ಲ. ಹಾಗಾಗಿ ನಿನ್ನೆನೇ ನನಗಿದನ್ನು ನನ್ನ ಸಹೋದ್ಯೋಗಿಗಳು ಹೇಳಿದಾಗ ನಾಳೆ ಹಿಂಗೊಂದು ಊಟ ಇದೆ ಅಂತ, ಇಟ್ಸ್ ಡೌಟ್ಫುಲ್, ಕಷ್ಟ ಆಗಲ್ವಾ ಅವ್ರಿಗೆ ಮಾಡೋಕ್ಕದನ್ನು ಅಂತಲೇ ಕೇಳಿದೆ. ನೀತಿ ಸಂಹಿತೆ ಅಡ್ಡಿ ಬರಲ್ವಾ ಅಂತ. ಹಾಗಾಗಿ ನನ್ನ ಪ್ರಕಾರ ನಾಳೆ ಅವ್ರು 26 ಜನ ಮೈತ್ರಿ ಪಕ್ಷದವ್ರು ಕೂತ್ಕೊಂಡಲ್ಲಿ ಸಭೆ ಮಾಡಿ ಆಗಲ್ಲಿ ನಾನ್ ವೆಜ್ನೇ ಅವ್ರು ತಿಂದರೆ ಕೇಳೋರು ಯಾರು? ಸಮಸ್ಯೆ ಇಲ್ಲ ನನ್ನ ಪ್ರಕಾರ. ಇಲ್ಲ, ಇರಬಾರದು, ಇರ್ಲಿಕ್ಕಾಗಲ್ಲ. ದ ಮೊಮೆಂಟ್ ಅದರ್ಸ್ ಕಮ್ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಇದನ್ನೇ ಚುನಾವಣಾ ಆಯೋಗ ಮದುವೆಗಳು ಮತ್ತು ವಿವಾಹಗಳು ಮತ್ತು ಇತರ ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಾಡ್ತಿರೋ ಜನರಿಗೆ ಹೇಳಿರೋದು. ನೀವು ನಿಮ್ಮ ಮನೆ ಕಾರ್ಯಕ್ರಮನ ಏನು ಬೇಕಾದ್ರೂ ಮಾಡ್ಕೊಳ್ಳಿ, ನಮಗೇನು ಸಮಸ್ಯೆ ಅಲ್ಲ ಅದು. ಆದರೆ ನಿಮ್ಮ ಕಾರ್ಯಕ್ರಮಕ್ಕೆ ರಾಜಕಾರಣದವರು ಒಳಕ್ಕೆ ಬಂದು ಅಲ್ಲಿ ಏನಾದ್ರು ಹೆಚ್ಚು ಕಡಿಮೆ ಅದರಲ್ಲಿ ಓಟ್ ಕೇಳೋ ತರಗಿತ್ತು ಆದರೆ ಪ್ರಾಬ್ಲಮ್ ಆಗತ್ತೆ ನಿಮಗೆ ಅಂತ ಅವ್ರು ಹೇಳಿ, ಅದಕ್ಕೆ ಜಾಗ ಮಾಡಲ್ಲ ಅಂತ. ಹಾಗೆ ಇಷ್ಟು ನನ್ನ ಪ್ರಕಾರ ಇಷ್ಟೇ ಕತೆ. ಅದಕ್ಕೆ ಹಿಂದೂ ವಿರೋಧಿ ಅಂತೆಲ್ಲ ಬಣ್ಣಿಸ್ತಾ ಇದ್ದಾರೆ ಸರ್. ಅಲ್ಲ, ಅದು ಬೇರೆ ವಿಚಾರ. ಅದು ಎಗೈನ್ ಚುನಾವಣಾ ಸಂದರ್ಭದಲ್ಲಿ ಅವರವರಿಗೆ ತೋಚಿದಂತೆ ಅವರವರೇ ಮಾಡ್ಕೋಬೇಕು ಅಲ್ವಾ? ಓಕೆ, ಬಾಡುಟ್ ರಾಜಕೀಯ ಹಿಂಗಾಯ್ತಲ್ಲ. ಕಾವೇರಿ ಅಮ್ಮನ ಹೆಸರಿನಲ್ಲಿ ಕಾಂಗ್ರೆಸ್ ನಡೆಸಿದ ಮೇಕೆದಾಟು ಪಾದಯಾತ್ರೆಯಲ್ಲಿ ನದಿಯಂತೆ ಹರಿಯಿತು ಮಾಂಸ. ಮದ್ಯ ನದಿಯಂತೆ ಹರಿಯತ್ರಪ್ಪ, ಮಾಂಸ ನದಿ ಥರ ಹರಿಯೋಕ್ಕಾಗತ್ತೇನ್ರಿ? ಯಾರ್ರೀ ಅದು ಬರೆಯೋರಿದ್ನಲ್ಲ? ಇರಲಿ, ಆಯಿತು ಅಂತ ಟ್ವೀಟ್ ಮೂಲಕ ಕೈ ನಾಯಕರಿಗೆ ಯಾರೋ ಟಾಂಗ್ ಕೊಟ್ಟಿದ್ದಾರಂತೆ. ಯಾರು? JDS. ಓಕೆ. ಮೇಕೆದಾಟು ಕಾರ್ಯಕ್ರಮದಲ್ಲಿ ತೂರಾಡಿದ್ದು ಯಾರ್ರೀ ಅಂತ ಕುಮಾರಸ್ವಾಮಿ. ಯಾತ್ರೆ ಸಂದರ್ಭದಲ್ಲಿ DK ಶಿವಕುಮಾರ್ ಹತ್ರ ಹೆಜ್ಜೆ ಹಾಕ್ತಿದ್ರು ಅನ್ನೋ ಥರ. ಅದಕ್ಕೆ ಅವರು DK ಶಿವಕುಮಾರ್ ತೂರಾಡಿದ್ದಲ್ರಿ, ಪಾದಯಾತ್ರೆ ಮಾಡಿ ಸುಸ್ತಾಗೋಗಿದ್ದೆ ನಾನು, ಘಾಟ್ ಸೆಕ್ಷನಲ್ಲಿ ನಡೆದ್ರೆ ಕುಮಾರಸ್ವಾಮಿ ಗೊತ್ತಾಗ್ತಿತ್ತು, ಅವ್ರಿಗೆ ಆರೋಗ್ಯ ದೃಷ್ಟಿಯಿಂದ ಪಾದಯಾತ್ರೆ ಸವಾಲು ಹಾಕಲ್ಲಪ್ಪ ನಾನು ಅಂತ ಅವ್ರು ಲೇವಡಿ. ಆಲ್ ರೈಟ್, ಬೆಂಗಳೂರು ಗ್ರಾಮಾಂತರದ ರಾಜಕಾರಣ ನಿಧಾನವಾಗಿ ಲಯ ಮತ್ತು ತಾಳ ಎಲ್ಲವನ್ನು ಕಳೆದುಕೊಳ್ಳುತ್ತಿರುವ ಮೊದಲ ಲಕ್ಷಣಗಳು ಬರ್ತಾ ಇವೆ. ಎಸ್, ತೂರಾಡ್ಲಿಲ್ಲ. ಮೇಕೆದಾಟ ಹೆಸರಿನಲ್ಲಿ ನೀವೇ ತೋರಿಸ್ತಾ ಇದ್ರಲ್ಲ, ಪಾದಯಾತ್ರೆ ಮಾಡಬೇಕಾದ್ರೆ ರಾತ್ರಿ ನಾನು ತೂರಾಡಿದ್ದು ಯಾರಪ್ಪ? ನೀವೇ ತೋರಿಸ್ತಾ ಇರ್ತಿರಲ್ಲ. ಮಧ್ಯಾಹ್ನದ ಅಷ್ಟೊತ್ತಿನಲ್ಲಿ ಯಾವನಾದ್ರೂ ಆ ಕಾರ್ಯಕ್ರಮ ಮಾಡ್ತಾರ ತೂರಾಡಕ್ಕೆ? ಸ್ವಲ್ಪ ಎಚ್ಚರಿಕೆಯಿಂದ ಮಾಡಿ ಈ ಟ್ವೀಟ್ ಮಾಡೋದು. ನೋಡ್ರಿ, ಅವ್ರು ಏನಾರು ನನ್ನ ಬಗ್ಗೆ ಹೇಳ್ಕೊಳ್ಳಿ, ಜನ ಯಾರು ದಟ್ಟರಲ್ಲ. ನಾನು ತೂರಾಡ್ತೀನೋ, ನಾನು ನಡೀತೀನೋ, ಏನು ಮಾಡಿ ಯಾತ್ರೆ ಅಂತೂ ಮಾಡಿದೆ ತಾನೆ. ನಮ್ಮ ನೀರು ನಮ್ಮ ಹಕ್ಕು, ಈ ದೇಶಕ್ಕೆ 75ನೇ ಸ್ವಾತಂತ್ರ್ಯ ಗರ್ಗರ್ ತಿರಂಗ ಅಂತ ಅಂದರು. ನಾವು ಯಾತ್ರೆ ಮಾಡಿದೆ ತಾನೆ. ನಾವು ಭಾರತ್ ಜೋಡ ಮಾತು ತಂದೆ ಮಾಡಲಿ, ಅವರು ನೋಡೋಣ. ಈಗ ನಾನು ಅವ್ರಿಗೆ ಸವಾಲ್ಗೆ ಯಾತ್ರೆ ಆಯ್ತು, ರಿಸಲ್ಟ್ ಏನು ಅನ್ನೋದು ಇನ್ನೂವರೆಗೂ ಗೊತ್ತಿಲ್ಲ. ಆಯ್ತು, ಅದಾಗತ್ತೆ, ಯಾವತ್ತೋ ಒಂದಿನ ಆಗಬೇಕು. ಅವ್ರು ಯಾತ್ರೆ ಮಾಡಿದ್ದೀರಾನೆ, ಅದನ್ನು ಹೇಳಿದ್ದೀವಿ. ಇನ್ನೂ ಒಂದ್ಸರಿ 100 ಸರಿ ಹೇಳ್ತೀವಿ ಬೇಕಾದ್ರೆ. ಮೇಕೆದಾಟು ಯಾತ್ರೆಯಿಂದ ಅವತ್ತಿನ ರಾಜಕಾರಣಕ್ಕೆ ಅವ್ರಿಗೆ ಅದು ಲಾಭವೋ ನಷ್ಟವೋ ಆಗಿರುತ್ತೆ, ಲಾಭ ಆಗಿರುತ್ತೆ. ಇವತ್ತಿಗೆ ರಾಜಕೀಯ ನ್ಯಾಯಾಂಗ ಮತ್ತು ನ್ಯಾಯದ ವಿಚಾರದಲ್ಲಿ ಅದು ಆಗಲ್ಲ ಅನ್ನೋದು.
ಇನ್ನು ಉಳಿದಂತೆ ಇದೆಲ್ಲ ಅವಶ್ಯಕನಾ ಸರ್ ಈ ಥರದ ನನ್ನ ಹೇಳಿಕೆ? ಪ್ರಕಾರ ನೆಸೆಸಿಟಿ ಇಲ್ಲ. ನಾನು ಇವರಿಬ್ಬರನ್ನ ಹೊರತುಪಡಿಸಿ ಹೇಳ್ತೀನಿ ಬೇಕಾದ್ರೆ. ಹಾಂ ಸರ್. ಭಾಳ ರಾಜಕೀಯ ನಾಯಕರುಗಳಿಗೆ ರಾತ್ರಿ 11 ಗಂಟೆ ಆದಮೇಲೆ ವಾಕ್ ಮಾಡೋಕ್ಕಾಗಲ್ಲ ಬಿಡ್ರಪ್ಪ. ಯಾಕೆ ಸುಮ್ಮನೆ ಎಲ್ಲರೂ ಇವರಿಬ್ಬರದ್ದು ಬಿಟ್ಟು ಹೇಳ್ತಿದ್ದೀನಿ ನಾನು. ಓಕೆ. ನನಗೆ ಇವರಿಬ್ಬರ ಬಗ್ಗೆ ಗೊತ್ತಿಲ್ಲ. ಜನರಲ್ ಭಾಳ ರಾಜಕೀಯದವ್ರಿಗೆ ಅಥವಾ ಇನ್ನಿತರ ಕೆಲವು ಕ್ಷೇತ್ರದಲ್ಲಿದ್ದವ್ರಿಗೆ 10 ಗಂಟೆ 11 ಗಂಟೆ ಆದಮೇಲೆ ನಡೆಯೋಕೆ ಆಗಲ್ರಪ್ಪ, ಕಷ್ಟ ಇದೆ. ವಿವಿಧ ಕ್ಷೇತ್ರಗಳಲ್ಲಿ ಮತ್ತು ಅದು ತಪ್ಪಲ್ಲ. ವೈಯಕ್ತಿಕ ಅನ್ಸ್ಕೊಂಡು ನೋ, ಸ್ಟೇಟ್ ವಾಂಟ್ಸ್ ಮೋರ್ ಮನಿ ಥ್ರೂ ದಿ ಸೇಮ್ ಎಕ್ಸೈಸ್ ಪಾಲಿಸಿ. ತಪ್ಪು ಅಂತ ಹೆಂಗ್ರಿ ಅಂತೀರಿ? ಜನರಿಂದನೇ ಅದನ್ನ ನಿರೀಕ್ಷೆ ಮಾಡುವಾಗ ಮತ್ತೆ ಹೆಂಗ್ರಿ ಆಗತ್ತೆ ತಪ್ಪದು? ತಪ್ಪಾಗಲ್ಲ ಸರ್. ಎಸ್. ಇನ್ನು ವಿವಿಧ ಕ್ಷೇತ್ರಗಳಲ್ಲಿ ಬಿಜೆಪಿಯಲ್ಲಿ ಅಸಮಾಧಾನಕ್ಕೆ ರಾಜ್ಯ ನಾಯಕರು ತೇಪೆ ಹಚ್ಚುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಎಲ್ಲಿಯೂ ಏನು ಸಮಸ್ಯೆ ಇಲ್ಲ ಎಂಬ ಪ್ರತಿಕ್ರಿಯೆಯನ್ನು ಕೊಡ್ತಾ ಇದ್ದಾರೆ. ಹಾಸನ ಸಮಸ್ಯೆಯೂ ಕೂಡ ಬಗೆಹರಿದಿದೆ ಅಂತ ಹೇಳ್ಕೊಂಡಿದ್ದಾರೆ. ಆದರೆ ಹಾಸನದಲ್ಲಿ ಎನ್ಡಿಎ ಅಭ್ಯರ್ಥಿ ಪರ ಪ್ರೀತಂ ಕರಪತ್ರವನ್ನು ಹಂಚಿದ್ರು. ಎಲ್ಲಿಯೂ ಕೂಡ ಪ್ರಜ್ವಲ್ ಹೆಸರನ್ನ ಮಾತ್ರ ಹೇಳ್ತಾ ಇಲ್ಲ. ಹಾಸನದಲ್ಲಿ ಇದ್ರು ಪರಸ್ಪರ ಭೇಟಿಯಾಗಿಲ್ಲ. ಪ್ರೀತಿ ತೋರಿಸಿದ್ರೆ ಕೆಲಸ ಮಾಡ್ತೀನಿ, ಕಂಪ್ಲೇಂಟ್ ಮಾಡಿದ್ರೆ ಕೆಲಸ ಮಾಡಲ್ಲ ಅಂತ ಪ್ರೀತಂ ಗೌಡ ಅವರು ಬಹಿರಂಗವಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಇನ್ನು ರಾಯಚೂರಿನಲ್ಲಿ ಬಿವಿ ನಾಯಕ್ ಸ್ಪರ್ಧೆ ಘೋಷಣೆ ಮಾಡಿದ್ದಾರೆ. ಉತ್ತರ ಕನ್ನಡ ಬೆಳಗಾವಿಯಲ್ಲಿ ಎಂಎಸ್ ಸ್ಪರ್ಧೆಗೆ ಮುಂದಾಗಿರೋದ್ರಿಂದ ಬಿಜೆಪಿಗೆ ಮತ ವಿಭಜನೆಯ ಭೀತಿ ಉಂಟಾಗಿದೆ. ಈ ನಡುವೆ ಅಫ್ಜಲ್ಪುರದ ನಿತಿನ್ ಗುತ್ತೇದಾರ್ ಬಿಜೆಪಿ ಸೇರ್ಪಡೆಯಾಗಿದ್ದಾರೆ. ಮೈಸೂರಿನಲ್ಲಿ ರಿವರ್ಸ್ ಆಪರೇಷನ್ ನಡೀತಾ ಇದೆ. ವರ್ಣಾ ಕ್ಷೇತ್ರದ ಲಿಂಗಾಯತ ಮುಖಂಡ ಗುರುಪಾದಸ್ವಾಮಿ ಸೇರಿ ಹಲವರು ನಾಳೆ ಕಾಂಗ್ರೆಸ್ ತೊರೆದು ಬಿಜೆಪಿ ಸೇರ್ತಾರೆ. ಅತ್ತ ದಾವಣಗೆರೆಯಲ್ಲಿ ಕಾಂಗ್ರೆಸ್ ಬಂಡಾಯ ಅಭ್ಯರ್ಥಿ ವಿನಯ್ ಏಪ್ರಿಲ್ 12, 18ರಂದು ನಾಮಪತ್ರವನ್ನು ಸಲ್ಲಿಸೋಕೆ ತೀರ್ಮಾನಿಸಿದ್ದಾರೆ. ನಾನು ಪ್ರೀತಿ ತೋರಿಸಿದ್ರೆ ಕೆಲಸ ಮಾಡೋಂಥವನು, ಕಂಪ್ಲೇಂಟ್ ಹೇಳಿದ್ರೆ ರಾಜಕಾರಣನೇ ಬೇಡ, ನಾನು ಮನೇಲಿ ಕೂರೋಂಥವನು. ನಾನು ಯಾವುದಕ್ಕೂ ಬಗ್ಗವನು ಜಗ್ಗವನಲ್ಲ. ಯಾವುದೇ ಒಬ್ಬರೇ ಒಬ್ರು ಹಾಸನ ಸಾಲ್ವ್ ಆಗ್ತಿಲ್ವಲ್ಲ? ಆಗಿದೆ ಬ್ರದರ್. ಆಸ್ತದ ಯಾಕೆ ತಲೆ ಕೆಡಿಸ್ಕೊತೀರಿ? ಗೆಲ್ತೀವಿ, ವರಿ ಮಾಡಬೇಡಿ, ಏನು ತೊಂದರೆ ಇಲ್ಲ. ಮಾಧುಸ್ವಾಮಿ ಅವರು ಈಗಾಗಲೇ ಬಿಜೆಪಿಯನ್ನು ಬಿಡೋದಿಲ್ಲ ಅಂತ ಹೇಳಿದ್ದಾರೆ. ನನಗೆ ಆತ್ಮೀಯರು, ಬುದ್ಧಿವಂತರು, ಬಿಜೆಪಿ ಪಕ್ಷದ ಜೊತೆಲೇ ಇದ್ದಾರೆ. ಪಕ್ಷದ ಎಲ್ಲ ಕಾರ್ಯಕ್ರಮಗಳಿಗೆ ಅವರ ಎಂಟೈರು ಆತ್ಮೀಯರು ಏನಿದ್ದಾರೆ ಅವ್ರ ಫಾಲೋವರ್ಸ್ 100% ಭಾಗ ಚಿಕ್ಕಬಳ್ಳಾಪುರ ನಾವು ಗೆಲ್ತೀವಿ. ಏನೇ ಸಣ್ಣ ಪುಟ್ಟ ಗೊಂದಲ ಇದ್ರೂ ಕೂಡ ನಾವಲ್ಲಿ ಕಾಂಗ್ರೆಸ್ಸನ್ನು ತಲೆ ಎತ್ತಕ್ಕೆ ಬಿಡೋದಿಲ್ಲ. ಸರ್ ಮುಂದೇನು ಅವ್ರು ಕಂಟೆಸ್ಟ್ ಮಾಡ್ತಾರೆ, ನಾವು ಕಂಟೆಸ್ಟ್ ಮಾಡ್ತಾ ಇದೀವಿ ಪಾರ್ಟಿ ವತಿಯಿಂದ. ಫಲಿತಾಂಶ ಜನ ಕೊಡ್ತಾರೆ, ಅದು ಅವರಿಗೂ ಅರ್ಥ ಆಗುತ್ತೆ. ಎಲ್ಲ ಕೂಡ ಶ್ರಮಣವನ್ನು ಆಗಿದೆ. ಪ್ರತಾಪ್ ಸಿಂಹ ಅವರು ಆಗ್ಲೇ ಕರೆ ಮಾಡಿದ್ರು, ಸೂಚನೆ ಬಂದ ಕ್ಷಣಕ್ಕೇನೆ ಅವರು ಕರೆ ಮಾಡಿ ಎಲ್ಲ ರೀತಿಯ ಸಹಕಾರ ಕೊಡ್ತಾರೆ ಅಂತ ಹೇಳಿದ್ರು. ನಮ್ಮೆಲ್ಲ ದೊಡ್ಡ ದೊಡ್ಡ ಸಭೆಗಳು ಬಂದು ಭಾಗವಹಿಸಿದ್ದಾರೆ. ಯಾಕೆ ನೀವು ತಲೆ ಕೆಡ್ಸ್ಕೊತೀರಿ ಬ್ರದರ್? ನಾವು ಯಾಕ್ರಿ ತಲೆ ಕೆಡ್ಸ್ಕೋಬೇಕು? ಒಳ್ಳೆ ಕಥೆ ಆಯ್ತು. ನಮಗೆ ಒರಿನೂ ಇಲ್ಲ, ತಲೆ ಕೆಡ್ಸ್ಕೊಳಕ್ಕೂ ಇಲ್ಲ, ರೆಡಿ ಇಲ್ಲ ನಾವು. ಅದರ ಅವಶ್ಯಕತೆ ನಮ್ಗೆ ಅದ್ರ ಅವಶ್ಯಕತೆನೂ ಇಲ್ಲ. ನ್ಯೂಸಾಗಿ ಕೇಳಿದ್ದಾರೆ ನಮ್ಮ ಹುಡುಗರು ಅಷ್ಟೇ. ಹೌದು. ಹಾಂ, ಎಸ್. ಇನ್ನು ಪ್ರೀತನ್ಗೆ ಈ ಪ್ರೀತಿಯನ್ನು ತೋರಿಸಿದ್ದಾರೆ. ಅದನ್ನು ತೋರಿಸೋದು ಹೆಂಗೆ ಅಂದರೆ ಈ ಫಿಲಮ್ಗಳಲ್ಲೆಲ್ಲ ಹೆಣ್ಣು ಮಕ್ಕಳ ಮುಂದೆ ಗಂಡು ಹುಡುಗರೋಗಿ ಮಂಡಿ ಬಗ್ಗಿ ಹಿಂಗೆ ಹೂವು ಹಿಡ್ಕತ್ತಾರಲ್ಲ, ಹೆಂಗದು ಅದು ತೋರಿಸೋದು? ಈಗ ಅದನ್ನು ಕಂಪ್ಲೇಂಟ್ ಮಾಡಿದ್ರೆ ಕೆಲಸ ಮಾಡಲ್ಲ ಅಂದ್ರೆ ಕಂಪ್ಲೇಂಟ್ ಮಾಡೋ ತರ ಪರಿಸ್ಥಿತಿ ಇಟ್ಕೊಂಡ್ರೆ ಅಲ್ವಾ ಸರ್? ಓಕೆ, ದಟ್ಸ್ ಎ ಕಾಲ್ ದೇ ಹ್ಯಾವ್ ಟು ಟೇಕ್, ಅವ್ರ ಪಾರ್ಟಿ ಶುಡ್ ಟೇಕ್. ಬಟ್ ಈ ಪ್ರೀತಿ ತೋರಿಸಿದ್ದಾರೆ ಹೆಂಗೆ? ಅದೇನು ಎಕ್ಸ್ಪೆಕ್ಟ್ ಮಾಡ್ತಿದ್ರು ಅವ್ರಿಗೆ ಗೊತ್ತಿಲ್ಲ ಸರ್. ಅವ್ರು ಯಾವಾಗಲಾರು ಹೇಳಿದಾಗ ನಾನು ಹೇಳ್ತೀನಿ ಜನ.